ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಿ. ಸೋಮಶೇಖರಪ್ಪ ವಕ್ರಾಣಿ, ಡಿಡಿಪಿಯು. ಮಸ್ಕಿ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ರಾಯಚೂರು ಮಸ್ಕಿ ತಾಲೂಕು ಖಾಸಗಿ ಕಾಲೇಜ್ ಪ್ರಾಚಾರ್ಯರ ಸಂಘ ಹಾಗೂ ಜನನಿ ಪದವಿ ಪೂರ್ವ ಕಾಲೇಜ್ ಹಾಲಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಮಸ್ಕಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ನಡೆದವು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ನೆರವೇರಿಸಿ ಕ್ರೀಡಾ ಧ್ವಜಾರೋಹಣವನ್ನ ರಂಗಪ್ಪ ಪ್ರಾಚಾರ್ಯರು ಇವರಿಂದ ಹಾಗೂ ಕ್ರೀಡಾ ಜ್ಯೋತಿಯನ್ನು ಪುರಸಭೆ ಸದಸ್ಯೆ ಶ್ರೀಮತಿ ಭಾಗ್ಯಶ್ರೀ ಸ್ವೀಕರಿಸಿದರು. ನಂತರ ಪ್ರಮಾಣ ವಚನ ಬೋಧನೆಯನ್ನು ದೈಹಿಕ ಶಿಕ್ಷಕರಾದ ಶಿವಪ್ಪ ಹಾಗೂ ಮೋಹನ ಇವರಿಂದ ನಡೆಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೋಮಶೇಖರಪ್ಪ ಹೊಕ್ರಾಣಿ, ಡಿಡಿಪಿಯು ರಾಯಚೂರು ಮಾತನಾಡುತ್ತಾ, ಮಸ್ಕಿ ಐತಿಹಾಸಿಕ ಚರಿತ್ರೆ ಹೊಂದಿರುವ ಪಟ್ಟಣದಲ್ಲಿ ಕ್ರೀಡೆ ನಡೆಯುತ್ತಿರುವುದು ಹೆಮ್ಮೆಯ ವಿಚಾರ. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕು. ಬರೀ ಪಾಠಕ್ಕೆ ಸೀಮಿತವಾಗದೆ ಕ್ರೀಡಾ ಇಲಾಖೆ ಪ್ರತಿ ವರ್ಷ ಇಂತಹ ಕ್ರೀಡಾಕೂಟ ಏರ್ಪಾಡು ಮಾಡಿ ಮಕ್ಕಳ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸುವ ಮೂಲಕ ಕ್ರೀಡಾಶಕ್ತಿ ಬೆಳೆಸುವ ಮಹತ್ವದ ಕೆಲಸ ಮಾಡುತ್ತದೆ ಎಂದು ಸೋಮಶೇಖರಪ್ಪ ವಕ್ರಾಣಿ, ಡಿಡಿಪಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಯಚೂರು ಮಾತನಾಡಿದರು. ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ, ಅದನ್ನು ಸರಿಯಾಗಿ ಬಳಸಿಕೊಳ್ಳಿ ಹಾಗೂ ನಿರ್ಣಾಯಕರು ಉತ್ತಮ ನ್ಯಾಯಯುತ ನಿರ್ಣಯ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿ ಕ್ರೀಡೆಗೆ ಸ್ಫೂರ್ತಿ ನೀಡಬೇಕು ಎಂದು ಮಲ್ಲಯ್ಯ ಅಂಬಾಡಿ ಪುರಸಭೆ ಅಧ್ಯಕ್ಷರು ಹೇಳಿದರು. ಕಾರ್ಯಕ್ರಮದಲ್ಲಿ ಪಂಪಾಪತಿ ಹೂಗಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಉಪನ್ಯಾಸಕರಾದ ಮಹಂತೇಶ್ ಮಸ್ಕಿ, ರಂಗಯ್ಯ ಶೆಟ್ಟಿ, ತಿಪ್ಪಣ್ಣ, ಪ್ರಾಚಾರ್ಯ ಬಾಲಕರ ಪಿಯು ಕಾಲೇಜ್, ರವೀಂದ್ರ ಕುಂಬಾರ್ ದೈಹಿಕ ಶಿಕ್ಷಕರು, ನಾಗೇಶ್ ಜೆ ಖಾಸಗಿ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರು, ರುದ್ರಯ್ಯ ಸ್ವಾಮಿ ಸನ್ರೈಸ್ ಡಿಗ್ರಿ ಕಾಲೇಜ್ ಅಧ್ಯಕ್ಷರು, ಶ್ರೀಧರ ಗುಡಿ ಪ್ರೆಸಿಡೆನ್ಸಿ ಡಿಗ್ರಿ ಕಾಲೇಜ್ ಅಧ್ಯಕ್ಷರು, ಪ್ರಾಚಾರ್ಯರಾದ ವೀರೇಶ್ ಬೆಳ್ಳಿಗನೂರು, ಲಕ್ಷ್ಮಣ ಕಲ್ರಿ, ಸಿದ್ದಪ್ಪ ಗೋನಾಳ್ ಇನ್ನಿತರರು ಇದ್ದರು. ಕಾರ್ಯಕ್ರಮವನ್ನು ರಾಮಣ್ಣ ನಾಯಕ ನಿರ್ವಹಿಸಿ ಶ್ರೀಕಾಂತ್ ಹಾಲಾಪುರ ವಂದಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟಗಳಲ್ಲಿ ಭಾಗವಹಿಸಿ ಜಯ ಗಳಿಸಿದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಮುಖ್ಯ ಅತಿಥಿಗಳನ್ನ ಅಭಿನಂದಿಸುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಲಗೈ ಮುಂದಿರಲಿ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಅನುಗುಣವಾಗಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಯ್ಯ ಅಂಬಾಡಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೋರ್ತೇನೆ. ಹೂಗುಚ್ಚು ಮುಖಾಂತರ ಲಕ್ಷ್ಮಣ್ ಸರ್ ಹೂಗುಚ್ಚು ನೀಡಬೇಕಂತ ಸ್ವಾಗತ ಕೋರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಕ್ರಿಯಾಶೀಲ ಮತ್ತು ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕರು ರಾಯಚೂರು. ಶಿಕ್ಷಣವನ್ನು ಪಡೆದಾಗ ಮಾತ್ರ ನಮ್ಮ ಕ್ರೀಡಾಕೂಟವಿರ್ಬೋದು, ನಮ್ಮ ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇವತ್ತು ಮಕ್ಕಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಾವು ಎಂದಿಗೂ ಶಿಕ್ಷಣವಂತರಾಗ್ತೀವಿ, ನಾವು ಏನಾದರೂ ಮುಂದೆ ಸರ್ಕಾರ ಸೌಲಭ್ಯವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇಲ್ಲದೆ ಹೋದ್ರೆ ನಾವು ಏನು ಮಾಡಿದ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇವತ್ತು ದುಡ್ಡು ಕೊಟ್ಟರೆ ಸಿಗುವಂಥದ್ದು ವಿದ್ಯಾಭ್ಯಾಸವನ್ನಲ್ಲ. ಸೊ ಹಾಗಾಗಿ ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು. ಇವತ್ತು ನಾವೇನಾದರೂ ಸರ್ಕಾರಿ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ವಿದ್ಯಾವಂತರಾದಾಗ ಮಾತ್ರ ನಾವು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇವತ್ತು
ಎಲ್ಲ ಶಿಕ್ಷಕ ಗುರುಗಳಲ್ಲಿ ನಾವು ಒಂದು ಮನವಿ ಮಾಡಿಕೊಳ್ಳೋದಿಷ್ಟೇ, ಯಾವ ಇವತ್ತು ಮಕ್ಕಳು ಸಾಧನೆಯನ್ನು ಹೊಂದಿರ್ತಾರೆ ಅವರಿಗೆ ಸರಿಯಾದ ರೀತಿಯಾಗಿ ಅವರಿಗೆ ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂತಾನೆ. ಯಾಕಂದ್ರೆ ಎಲ್ಲ ಮಕ್ಕಳು ಆಸಕ್ತಿಯಿಂದ ಇವತ್ತು ಕ್ರೀಡಾಕೂಟಕ್ಕೆ ಬಂದಿರ್ತಾರೆ. ಯಾರು ಇವತ್ತು ಸಾಧನೆ ಮಾಡಿರ್ತಾರೆ ತಾಲೂಕಾ ಮಟ್ಟದಲ್ಲಿ, ನಂತರ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಇದು ಬಹುಶಃ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ದಿನ ಏನಂತಂದರೆ, ಮಸ್ಕಿ ಒಂದು ಸಾಂಸ್ಕೃತಿಕ ನಗರಿ. ಈ ಮಸ್ಕಿಯ ಇತಿಹಾಸವನ್ನು ನಾವು ನೋಡೋದಾದರೆ, ಮಹಾನ್ ಚಕ್ರವರ್ತಿ, ಮಹಾನ್ ಮಾನವತಾವಾದಿಯಾದಂಥ ಅಶೋಕರವರು ನಡೆದಾಡಿರ್ತಕ್ಕಂಥ ಈ ಪುಣ್ಯಭೂಮಿಯ ಮೇಲೆ ಇವತ್ತು ತಾವೆಲ್ಲರೂ ಕ್ರೀಡಾಕೂಟ ಅನ್ನೋದಕ್ಕಿಂತ ಕ್ರೀಡಾ ಹಬ್ಬವನ್ನೇನು ಆಚರಿಸಲಿಕ್ಕೆ ಸಿದ್ಧರಾಗಿದ್ದೀರಿ. ತಮ್ಮೆಲ್ಲರಿಗೂ ಮೊಟ್ಟ ಮೊದಲನಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತೀನಿ. ದೇವನಾಂಪ್ರಿಯ ಅಶೋಕನ ಈ ಒಂದು ಪುಣ್ಯದ ನಾಡಿನ ಒಂದು ಫಲ ಇವತ್ತು ನಮ್ಮ ತಾಲೂಕಿಗೆ, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಸಿಗಬೇಕಾಗಿದೆ. ಆ ನೆಲದ ಮೂಲಕ ತಾವೆಲ್ಲರೂ ಕ್ರೀಡೆಗಳಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರಿಸಿ ಈ ಒಂದು ಅಶೋಕನ ನಡೆದಾಡಿದ ನೆಲದ ಒಂದು ಖ್ಯಾತಿಯನ್ನು ತಾವು ಬೆಳಗಿಸಬೇಕನ್ನುವಂಥ ಒಂದು ಸದುದ್ದೇಶ ನಮ್ಮದಾಗಿದೆ. ವಿದ್ಯಾರ್ಥಿಗಳೇ, ಇಲಾಖೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಕೇವಲ ಪಾಠದ ಹುಳುಗಳಾಗದೆ ಬರೀ ಕೊಠಡಿಗಳಲ್ಲಿ ಪಾಠಗಳನ್ನು ಕೇಳ್ತಾ ಹೋಗೋದಾದರೆ ಅವರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಕುಂಠಿತಗೊಳ್ಬೋದು ಅನ್ನುವಂಥ ಒಂದು ವಿಚಾರದೊಂದಿಗೆ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತಮ್ಮೆಲ್ಲರಿಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಒಂದಾದಂಥ ಹುಟ್ಟಿನಷ್ಟೇ ಹಳೆಯದಾದಂಥ ಒಂದು ಪ್ರವೃತ್ತಿ ಕ್ರೀಡೆ. ಈ ಕ್ರೀಡೆಯನ್ನು ಆಡಿಸಲಿಕ್ಕೆ ತಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ತಾವೆಲ್ಲರೂ ಇವತ್ತಿನ ದಿವಸ ಬಾಲಕಿಯರು ಮತ್ತು ಧನ್ಯವಾದಗಳು. ಹಾಗೆ 3 ವರ್ಷದ ಅವಧಿಯಲ್ಲಿ ಪ್ರಾಚಾರ ಸಂಘದ ಮುಖಾಂತರ ಯಶಸ್ವಿಯಾಗಿ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡುವ ಮುಖಾಂತರ ಕರೆದುಕೊಂಡು ಈ ನೋಡ್ರಿ ಒಬ್ರು ಬರ್ರಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಮತ್ತೊಮ್ಮೆ ಅಭಿನಂದಿಸೋಣ. ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಅಭಿನಂದಿಸಿ ಇರತಕ್ಕಂಥ ಹೋರಾಟವನ್ನ ಮಾಡಿ ಮಸ್ಕಿ ತಾಲೂಕಿಗೆ ಕೀರ್ತಿಯ ಪತಾಕೆಯನ್ನು ಆರಿಸಲು ಮತ್ತೊಮ್ಮೆ